ಈ 5 ನಿಯಮಗಳನ್ನು ಪಾಲಿಸಿದರೆ ಜೀವನದಲ್ಲಿ ಯಶಸ್ಸು ಖಂಡಿತ. ಯಾರೇ ಆಗಲಿ ಜೀವನದಲ್ಲಿ ಯಶಸ್ಸನ್ನು ಕಾಣಲು ತುಂಬ ಪ್ರಯತ್ನವನ್ನು ಪಡುತ್ತಾರೆ. ಆ ಪ್ರಯತ್ನದಲ್ಲಿ ಸೋಲಾಗಬಹುದು ಅಥವಾ ಗೆಲುವಾಗಬಹುದು. ಅವೆರಡರಲ್ಲಿ ಯಾವುದಾದರೂ ಒಂದು ಫಲ ದೊರಕುತ್ತದೆ. ಈಗ ಆ 5 ನಿಯಮಗಳು ಯಾವುದು ಅಂತ ನೋಡೋಣ. ಮೊದಲನೇದಾಗಿ, ಎಲ್ಲಿ ಸುಳ್ಳನ್ನು ಹೇಳಬೇಕು ಅಲ್ಲಿ ನೀನು ಸುಳ್ಳನ್ನೇ ಹೇಳು. ಅಂದರೆ ಸತ್ಯವನ್ನು ಎಲ್ಲಿ ಹೇಳಬೇಕು ಅಲ್ಲಿ ಮಾತ್ರ ಹೇಳಿ. ಸತ್ಯಕ್ಕೆ ಎಲ್ಲಿ ಬೆಲೆ ಇಲ್ಲವೋ ಅಲ್ಲಿ ಸುಳ್ಳನ್ನು ಹೇಳುವುದೇ ಉತ್ತಮ. ಆದುದರಿಂದ ಎಲ್ಲಿ ಸುಳ್ಳನ್ನು ಹೇಳಬೇಕೋ ಅಲ್ಲಿ ಸುಳ್ಳನ್ನೇ ಹೇಳು. ಅಲ್ಲಿ ಸತ್ಯವನ್ನು ಹೇಳಿ ಏನೂ ಪ್ರಯೋಜನವಿಲ್ಲ. ಎರಡನೆಯದು, ನೀವು ನಿಮ್ಮ ಶತ್ರುಗಳೊಡನೆ ಒಳ್ಳೆಯ ರೀತಿಯಲ್ಲಿಯೇ ಇರಲು ಪ್ರಯತ್ನಿಸಿ. ಏಕೆಂದರೆ ನಿಮಗೆ ಹಾಗೂ ನಿಮ್ಮ ದಾರಿಗೆ ಅಡ್ಡಿಯಾಗುವವರು ಅವರೇ. ಅವರನ್ನು ನಿಮ್ಮ ಶತ್ರುಗಳನ್ನಾಗಿ ನೋಡುವ ಬದಲು ನಿಮ್ಮ ಮಿತ್ರರನ್ನಾಗಿ ನೋಡಿರಿ. ಏಕೆಂದರೆ ನೀವು ಎತ್ತರಕ್ಕೆ ಏರಲು ನಿಮಗೆ ಛಲವನ್ನು ನೀಡುವವರು ಅವರೇ. ಮೂರನೆಯದು, ನಿಮ್ಮ ಸ್ನೇಹಿತರಿಗೆ ನಿಮ್ಮ ಎಲ್ಲ ವಿಷಯಗಳನ್ನು ಹೇಳಿಕೊಳ್ಳಬೇಡಿ. ಏಕೆಂದರೆ ಇವತ್ತಿನ ಸ್ನೇಹಿತ ನಾಳೆ ನಿಮ್ಮ ವೈರಿಯಾಗಬಹುದು. ಅವನಿಗೆ ನಿಮ್ಮ ಬಲಹೀನತೆಗಳು ಮೊದಲೇ ತಿಳಿದಿರುವುದರಿಂದ ನಿಮ್ಮನ್ನು ಸೋಲಿಸಲು ಬಹಳ ಸುಲಭವಾಗುತ್ತದೆ. ನಾಲ್ಕನೆಯದು, ಜೀವನದಲ್ಲಿ ಒಂದು ಉದ್ದೇಶವಿರಲಿ. ಆ ಉದ್ದೇಶವು ಖಚಿತವಾಗಿರಲಿ. ಜೀವನದಲ್ಲಿ ಹಲವು ಉದ್ದೇಶಗಳನ್ನು ಇಟ್ಟುಕೊಂಡಲ್ಲಿ ಚಂಚಲವಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಒಂದು ವೇಳೆ ನಿಮ್ಮಲ್ಲಿ ಹಲವಾರು ಉದ್ದೇಶಗಳು ಇದ್ದಲ್ಲಿ ಒಂದೊಂದಾಗಿ ಅದನ್ನು ಸಾಧಿಸುತ್ತಾ ಹೋಗಿ. ಆದರೆ ಒಮ್ಮೆಲೆ ಎಲ್ಲವನ್ನ ಪ್ರಯತ್ನಿಸಬೇಡಿ. ಐದನೆಯದು, ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಯಶಸ್ಸು ಕಾಣುವವರೆಗೂ ಅದರ ಬಗ್ಗೆ ಯಾರಿಗೂ ಹೇಳಬೇಡಿ. ಒಂದು ವೇಳೆ ನೀವು ಹೇಳಿದರೆ ಅದನ್ನು ಅಡ್ಡಿಗೊಳಿಸಲು ಹಲವಾರು ಜನರು ಕಾಯುತ್ತಿರಬಹುದು. ಈ 5 ನಿಯಮಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಇನ್ನಷ್ಟು ಹೆಚ್ಚಿನ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.